ಸೊ ಸುದೀಪ್ ಅವ್ರ ಮೂವಿ ಅನೌನ್ಸ್ಮೆಂಟ್ ಆಗಿತ್ತು, ಅವ್ರದ್ದು ಒಂದು ಅನೌನ್ಸ್ಮೆಂಟ್ ಆಗಿತ್ತು, ನಂದು ಅನೌನ್ಸ್ಮೆಂಟ್ ಆಗಿತ್ತು. ಅಂಡ್ ದೆನ್ ಇಟ್ ಜಸ್ಟ್ ಟುಕ್ ಅ ಬ್ಯಾಕ್ ಸೀಟ್. ಸೊ ನಾವು ಒಂದ್ 2-3 ಸಲ ಫಾಲೋ ಅಪ್ ಮಾಡಿದ್ದೀವಿ. ಬಟ್ ನನ್ಗೇನು ಹೇಳೋಕ್ಕಾಗಲ್ಲ, ಯಾಕಂದ್ರೆ ಅಫಿಷಿಯಲ್ ಸತ್ಯಜ್ಯೋತಿ ಪ್ರೊಡಕ್ಷನ್ ಇಂದ ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದಿಲ್ಲ ಅಂದ್ರೆ ನಾವೇನು ಹೇಳೋಕ್ಕಾಗಲ್ವಲ್ಲ. ಸೊ ಐ ಥಿಂಕ್ ಇಟ್ಸ್ ಟೇಕನ್ ಅ ಬ್ಯಾಕ್ ಸೀಟ್ ನಾವು. ಬಟ್ ಹೋಪ್ಫುಲಿ ಮುಂದೆ ಯಾವ್ದಾದ್ರು ಒಂದು ಚಾನ್ಸ್ ಸಿಕ್ಕಿದ್ರೆ ಕೆಲಸ ಮಾಡಬೇಕು. ಕನ್ನಡ ಮೂವಿ ಒಂದು ನಂದು ಕಿಟ್ಟಿಯಲ್ಲಿ ಇರಲೇಬೇಕು ಅಂತ ಒಂದು ಆಸೆ. ಸೊ ಲೈಕ್ಸ್ ನಂದ ಅಯ್ಯೋ ಎಲ್ಲ ಮೂವಿಲಿ ನಾನು ಕ್ಯಾಮಿಯೋ ಇದ್ದೀನಿ, ಜೈಲರ್ ಅಲ್ಲಿ ಇದ್ದೀನಿ, ಟಾಕ್ಸಿಕಲ್ ಇದ್ದೀನಿ, BRB ಅಲ್ಲಿ ಇದ್ದೀನಿ. ಸುಮ್ಮನೆ ನನ್ನ ತೆಗೆದು ಎಲ್ಲ ಮೂವಿಲಿ ಹಾಕ್ತಾ ಇದ್ರೆ ನಾನು ಯಾವ ಮೂವಿಯಲ್ಲಿ ಇಲ್ಲ. ಲಾಸ್ಟ್ ಪೆಹಲ್ಗಾಮ್ ಇನ್ಸಿಡೆಂಟ್ ಬಗ್ಗೆ ಏನು ಹೇಳ್ತೀರಾ? ಅದು ಐ ರಿಯಲಿ ಹೋಪ್ ದೆಲ್ ಬಿ ಒನ್ ಡೇ ವೇರ್ ಈ ತರ ಟಾಪಿಕ್ಸ್ ಅಲ್ಲಿ ನಿಮ್ದು ಟೇಕ್ ಏನು ಅಂತ ಕೇಳಕ್ ಸಂದರ್ಭ ಬರಬಾರ್ದು. ಯಾಕಂದ್ರೆ ಇದ್ರಲ್ಲಿ ನಮ್ ಟೇಕ್ ಹೇಳಿ ಏನ್ ಮಾಡಕ್ಕಾಗುತ್ತೆ ಹೇಳಿ? ಆಗಿರೋದು ಆಗೋಯ್ತು. ನಾವು ಪ್ರತಿದಿನ ಒಂದು ಇನ್ಸಿಡೆಂಟ್ ಆದ್ಮೇಲೆ ಒಂದು 6-8 ತಿಂಗಳು ಏನು ಆಗಿರಲ್ಲ, ಅವಾಗ ಒಂದ್ ಸ್ವಲ್ಪ ಅನ್ಕೊಂಡಿರ್ತೀವಿ ಎಲ್ಲ ಚೆನ್ನಾಗಿ ನಡೀತಾ ಇದೆ, ಎಲ್ಲ ಶಾಂತಿಯಲ್ಲಿ ಇದೆ, ಏನಾಗಿಲ್ಲ. ಒಂದು ದಿನ ಈ ಬೆಳಿಗ್ಗೆ ಎದ್ದು ನೋಡ್ತೀವಿ ಈ ತರ ಆಗಿರುತ್ತೆ. ಸೊ ಇವಾಗ ನನ್ನ ಕೈಲಿ ಇಷ್ಟೇ ಮಾಡೋಕ್ಕಾಗೋದು. ನನ್ನ ಮನಸ್ಸಲ್ಲಿ ನಾನು ದೇವ್ರ ಹತ್ರ ಕೈ ಮುಗಿಯೋದು ಆ ಫ್ಯಾಮಿಲಿಗೆ. ಈ ಒಂದು ನೋವಲ್ಲಿ ಲೈಫ್ ಲಾಂಗ್ ಈ ನೋವನ್ನ, ಈ ಮೆಮೊರಿನ ಇಟ್ಕೊಂಡು ಜೀವನ ಹೇಗೆ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ. ಸೊ ಅದಕ್ಕೊಂದು ಶಕ್ತಿ ಕೊಡಿ ಅಂತ, ಆಮೇಲೆ ಮಾಡಿದವರಿಗೆ ಶಿಕ್ಷೆ ಆಗ್ಲಿ ಅಂತ, ಈ ಎರಡನ್ನ ನಾನು ಅನ್ಕೊಳ್ಳೋದು ಬಿಟ್ರೆ ನನ್ನ ಕೈಲಿ ಏನ್ ಮಾಡಕ್ಕಾಗುತ್ತೆ? ಅಂದ್ರೆ ನಾನು ಅವ್ರಿಗೆ ಹೇಗೆ ಹೆಲ್ಪ್ ಮಾಡಕ್ಕಾಗುತ್ತೆ? ಐ ಆಮ್ ನಾಟ್ ಏಬಲ್ ಟು ಹೆಲ್ಪ್ ಇನ್ ಎನಿ ವೇ. ಸೊ ಇದು ನಡಿಬಾರ್ದು. ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.